ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ. ಇಲ್ಲಿ ಫಸ್ಟ್ ಒಂದು ಸ್ವಲ್ಪ ಸಿನಾಪ್ಸಿಸ್ ಮಾಡ್ತೀನಿ. ಸಿನಾಪ್ಸಿಸ್ ಆದಮೇಲೆ ವಿ ವಿಲ್ ಡು ದಿ ಪ್ರಾಬ್ಲಮ್ಸ್ ಆಫ್ ಲಿಮಿಟ್ಸ್ ಆ್ಯಂಡ್ ದೆನ್ ಕಂಟಿನ್ಯೂಟಿ. ಆಮೇಲೆ ಪ್ರಾಬಬ್ಲಿ ಟುಡೇ ಇನ್ ದಿ ಆಫ್ಟರ್ನೂನ್ ಸೆಷನ್ I should be able to do that application of differentiation. ಇಲ್ಲಿ whenever we talk about limits, ಈ ಲಿಮಿಟ್ಸ್ ಅಲ್ಲಿ ಒಂದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಬರುತ್ತೆ, ಇನ್ನು ಒಂದು ರೈಟ್ ಹ್ಯಾಂಡ್ ಲಿಮಿಟ್ ಅಂತ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಇಫ್ ದಿ ನಂಬರ್ ಎ ಈಸ್ ಬೀಯಿಂಗ್ ಅಪ್ರೋಚ್ಡ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಅರ್ಥ ಕಡಿಮೆ ನಂಬರಿಂದ ಜಾಸ್ತಿ ಹೋಗುವಂಥದ್ದು. ಇವಾಗ 2, 1.9, 1.99, 1.99 ಈ ಥರ ಹೋಗ್ತೀವಿ. ಇಟ್ ಈಸ್ ಅಪ್ರೋಚಿಂಗ್ ದಿಸ್ ವ್ಯಾಲ್ಯೂ 2 ಫ್ರಮ್ ಎ ನಂಬರ್ ಲೆಸ್ ದೆನ್ ಎ, less than 2 and approaching towards that. So if this number a, if the number a is being approached through values less than a, then it is called as left hand limit. ಇದಕ್ಕೆ ಹೇಗೆ ಬರೀತೀವಿ ಅಂದರೆ ಲಿಮಿಟ್ f of x as x is tending to a minus, ಇದನ್ನೇ ನಾವು ಲಿಮಿಟ್ h tending to 0 f of a minus h. ಅದೇ ಥರ ಇಲ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಅರ್ಥ ಇಲ್ಲಿ ಎಕ್ಸ್ ಈಸ್ ಅಪ್ರೋಚಿಂಗ್ ಎ ಥ್ರೂ ಇನ್ ದಿಸ್ ಡೈರೆಕ್ಷನ್. ಅಂದರೆ ಇಲ್ಲಿ ನಂಬರ್ 2 ಇರುತ್ತೆ, 2.1, 2.01 ಈ ಥರ ಜಾಸ್ತಿ ನಂಬರಿಂದ ಕಡಿಮೆ ಆಗಿ ಈ ಥರ ಬರ್ತಾ ಇದ್ದೀವಿ. ಅದಕ್ಕೆ ನಾವು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಯಾವ ಥರ ಬರಿತೀವಿ, ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್. ದಿಸ್ ಇಸ್ ಸೇಮ್ ಆಸ್ ಲಿಮಿಟ್ ಎಚ್ ಟೆಂಡಿಂಗ್ ಟು 0. ವೆರಿ ಗುಡ್. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ ಇಫ್ ಲಿಮಿಟ್ ಇಫ್ ಎಲ್ ಎಚ್ ಎಲ್ equal to RHL and finite ಆಗಿದ್ದರೆ ಅವಾಗ ನಾವು ಹೇಳ್ತೀವಿ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಇಸ್ ಟೆಂಡಿಂಗ್ ಟು ಎ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಓಕೆ, ಲೆಫ್ಟ್. ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಎಫ್ ಆಫ್ ಎಕ್ಸ್ equal to say mod x by x, ಇಲ್ಲೇನಾಗುತ್ತೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಇಸ್ ಟೆಂಡಿಂಗ್ ಟು 0 ಇಲ್ಲಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀನಿ. ಇಲ್ಲಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಇವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೊಳ್ಳಿ. ಲಿಮಿಟ್ h is tending to 0 mod of 0 minus h by 0 minus h. Mod of minus h is h by minus h ಏನಾಯಿತು, -1 ಬರುತ್ತೆ. ಅದೇ ನೀವು ಆರ್ ಎಚ್ ಅಲ್ಲಿ ತಗೊಂಡಾಗ ಏನಾಗುತ್ತೆ, ಲಿಮಿಟ್ h tending to 0 mod of 0 plus h by 0 plus h. ಸೊ ಇಲ್ಲೇನಾಗುತ್ತೆ, ಇದು ಪ್ಲಸ್. ಸೊ ಎಲ್ ಎಚ್ ಎನ್ ಆ್ಯಂಡ್ ಆರ್ ಎಚ್ ಎಲ್ ಬೋತ್ ಆರ್ ಫೈನೈಟ್ ಬಟ್ ದೇ ಆರ್ ನಾಟ್ ಈಕ್ವಲ್. ಆದ್ದರಿಂದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಫಾರ್ ಎಕ್ಸಾಂಪಲ್ ಈ ಗ್ರಾಫ್ ನೋಡ್ತೀರಲ್ಲ, ಈ ಗ್ರಾಫ್ನ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಕರಿತೀವಿ. ಕರೆಕ್ಟ್ ಇದೆಯಲ್ವಾ? ಈ ಗ್ರೇಟೆಸ್ಟ್ ಇಂಟೀಜರ್ ಇಲ್ಲಿ ಇದು 0, ಇದು 1, 2. ಇಲ್ಲಿ ನೋಡಿ, at every integer ಏನಾಗುತ್ತೆ, 1 ಹತ್ರ ನೋಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ 0 ಆಗಿರುತ್ತೆ, ರೈಟ್ ಹ್ಯಾಂಡ್ ಲಿಮಿಟ್ 1 ಆಗಿರುತ್ತೆ. at 2 ನೋಡಿ, 2 ಏನಾಗುತ್ತೆ, ಬನ್ನಿ at 2 ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ 1,
right hand limit is 2. So greatest integer function could aste when x is an integer, when x tends to an integer, at integer it is not continuous. ಅದೇ ನಾನು ಇವಾಗ 1.5 ಅಂತ ತಗೋತೀನಿ. ಈ 1.5 ಹತ್ರ ಲೆಫ್ಟ್ ಹ್ಯಾಂಡ್ ಲಿಮಿಟು 1, ರೈಟ್ ಹ್ಯಾಂಡ್ ಲಿಮಿಟು. ಸೊ ಇಫ್ ದಟ್ ಇಟ್ ಈಸ್ ನಾಟ್ ಎನ್ ಇಂಟೀಜರ್, ಆವಾಗ ಇಟ್ ಈಸ್ what is that? It is left hand limit, right hand limit, both will be same. So ಈ ಥರ ಕೆಲವೊಂದು ಬರುತ್ತೆ. ಆಮೇಲೆ I just wanted to tell you, for example, limit of sin of 1 by x as x is tending to 0. Limit of sin of 1 by x, sin of 1 by x as x is tending to 0. ಇಷ್ಟು ಇದು ಅಷ್ಟೇ ಏನಾಗುತ್ತೆ, does not exist. Does not exist. ಯಾಕಂತಂದರೆ ಇಲ್ಲಿ as x is tending to 0, 1 by x will tend to infinity. ಆ x is tending to 0 ಅಂದಾಗ x 0ಗಿಂತ ಕಡಿಮೆ ಇದ್ದರೆ ಮೈನಸ್ ಇನ್ಫಿನಿಟಿ, x 0ಗಿಂತ ಜಾಸ್ತಿ ಇದ್ದರೆ ಪ್ಲಸ್ 1. ಸೊ ಸೈನ್ ಆಫ್ ಇನ್ಫಿನಿಟಿ ಆ್ಯಂಡ್ ಸೈನ್ ಆಫ್ ಮೈನಸ್ ಇನ್ಫಿನಿಟಿ ಬೋತ್ ವಿಲ್ ನಾಟ್ ಬಿ ಸೇಮ್. ಆದ್ದರಿಂದ ಡಸ್ ನಾಟ್ ಎಕ್ಸಿಸ್ಟ್. ದೀಸ್ ಆರ್ ಸಮ್ ಆಫ್ ದಿ ಥಿಂಗ್ಸ್ ದಟ್ ಯು ಶುಡ್ ಅಬ್ಸರ್ವ್. ಓಕೆ, ನೆಕ್ಸ್ಟು ಇನ್ನೇನು ಹೇಳ್ತೀನಿ ಅಂತಂದರೆ, ನಿಮಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಇವನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು. ಸ್ಟ್ಯಾಂಡರ್ಡ್ ರಿಸಲ್ಟ್ ಅಂತಂದರೆ ನೀವು ಐ ಥಿಂಕ್ ಯು ವುಡ್ ಹ್ಯಾವ್ ಸ್ಟಡಿಡ್ ದಿಸ್. ಲಿಮಿಟ್ ಎಕ್ಸ್ ಟೆಂಡಿಂಗ್ ಟು 0 sin x by x. ವೆರಿ ಗುಡ್. ಅದೇ ಥರ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0 tan x by x. Tan x by x is 1. Next, limit extending to 0, extending to a, x to the power of n minus a to the power of n by x minus a. ಏನಿದು n into a to the power of n minus 1. When n is a rational, ಇರ್ರಾಷನಲ್ ಇದ್ದರೆ ಹಾಕಲ್ಲ. ಈ n ಬದಲು ಏನಾದ್ರು √2 ಇಟ್ಕೊಂಡ್ಬಿಟ್ರೆ ಸರ್ ಇಲ್ಲಿ √2 ಇಂಟು ಎ ಟು ದಿ ಪವರ್ ಆಫ್ √2 ಮೈನಸ್ 1 ಬರೋಕ್ಕಾಗಲ್ಲ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಸ್ ಫೋರ್ತ್ ಒನ್, ಲಿಮಿಟ್ n ಟೆಂಡಿಂಗ್ ಟು ಇನ್ಫಿನಿಟಿ 1 plus 1 by n to the power of n. ದಿಸ್ ಇಸ್ ಈಕ್ವಲ್ ಟು ಇ. ಜ್ಞಾಪಕ ಇಟ್ಕೊಳ್ಳಿ. ಇದನ್ನೇ ಇನ್ನೊಂದು ಥರ ಬರಿಬೋದು. ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0 1 plus x to the power of 1 by x. This is also equal to e. ಬರ್ಕೋಬೇಕು ಬೇಗ ಬೇಗ ಎಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. x is tending to 0, log of 1 plus x by x. This is equal to e. ಇನ್ನು ಒಂದು ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0 e to the power of x minus 1 by x. This is equal to 1. ಓ ಇದು e ಅಲ್ಲ, ಐ ಆಮ್ ಸಾರಿ, ದಿಸ್ ಇಸ್ 1. ಹಾಗೆ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0 a to the power of x minus 1 by x. ಏನು ಬರುತ್ತೆ, log a to base. ಇಷ್ಟು ತಿಳ್ಕೊಂಡಿರ್ಬೇಕು. ಇದಿಷ್ಟು ರಿಸಲ್ಟು ಭಾಳ ಇಂಪಾರ್ಟೆಂಟ್. ರೈಟ್. ಡಿವೈಡೆಡ್ ಬೈ 4n ಸ್ಕ್ವೇರ್ ಮೈನಸ್ 5n ಪ್ಲಸ್ 10. ಇವಾಗ just observe, when n is becoming infinity, numerator is becoming infinity, denominator is also infinity. So it is of this type, infinity by infinity. ಇನ್ನು ಒಂದು ಬರಿತೀನಿ, ಲಿಮಿಟ್ n tending to infinity, say n square plus 2n
minus 1 divided by, that is 3n cube plus 4n plus 1 ಹೀಗೆ ಬರುತ್ತೆ. ಇದು ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್. ಇನ್ನೂ ಒಂದು ಬರಿತೀನಿ, ಲಿಮಿಟ್ n tending to infinity n square plus n plus 1 divided by n minus 1. This is also in infinity by infinity form. ಇಲ್ಲಿ ನಾನು ಹೇಳೋದು ಈ ಮೂರಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ. ಏನು ವ್ಯತ್ಯಾಸ ಅಂತಂದರೆ, ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಎರಡೂ ಸೇಮ್ ಡಿಗ್ರಿ ಇದೆ. ಯಾಕಂದರೆ ಇಲ್ಲಿ ಎನ್ ಸ್ಕ್ವೇರ್ ಇದೆ, ಇಲ್ಲೂ ಎನ್ ಸ್ಕ್ವೇರ್ ಇದೆ. ಇಲ್ಲಿ ಡಿನಾಮಿನೇಟರ್ ಡಿಗ್ರಿ ಈಸ್ ಮೋರ್, ಇಲ್ಲಿ ನ್ಯೂಮರೇಟರ್ ಡಿಗ್ರಿ ಈಸ್ ಮೋರ್. ಕರೆಕ್ಟಾ? ಸೊ ಇಲ್ಲಿ ಯಾವ ಥರ ಜ್ಞಾಪಕ ಇಟ್ಕೋಬೇಕು ಅಂದರೆ, ಇಲ್ಲಿ ವೆನ್ ಎವರ್ ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಡಿಗ್ರಿ ಇದ್ದಾಗ ಇದರಲ್ಲಿ ಹೈಯೆಸ್ಟು ಎನ್ ಸ್ಕ್ವೇರ್, ಇದರಲ್ಲೂ ಹೈಯೆಸ್ಟು ಎನ್ ಸ್ಕ್ವೇರ್. ಇದರ ಕೊಎಫಿಷಿಯಂಟ್ ಏನು? 1. ಇದರ ಕೊಎಫಿಷಿಯಂಟ್ ಏನು? 4. ಸೊ 1/4 ಇಸ್ ದಿ ಆನ್ಸರ್. ಏನು ಮಾಡೋಕ್ಕೆ ಹೋಗ್ಬೇಡಿ, ಅಷ್ಟೇ ಶಾರ್ಟ್ಕಟ್ಟು. ಅರ್ಥ ಆಯ್ತಾ? ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಡಿಗ್ರಿ ಜಾಸ್ತಿ ಇದೆ, ಆದ್ದರಿಂದ ಇದು 0. ಇಟ್ ಈಸ್ 0. ಇಲ್ಲೇನಾಗುತ್ತೆ, ನ್ಯೂಮರೇಟರ್ ಡಿಗ್ರಿ ಜಾಸ್ತಿ ಇದ್ದರೆ ಇನ್ಫಿನಿಟಿ. ಸೊ ಯಾವ ಥರ ಜ್ಞಾಪಕ ಇಟ್ಕೋಬೇಕು ನೀವು? ನ್ಯೂಮರೇಟರ್ ಡಿನಾಮಿನೇಟರ್ ಎರಡೂ ಸೇಮ್ ಇದ್ದರೆ ಹೈಯೆಸ್ಟ್ಗೆ ಏನು ಕೊಎಫಿಷಿಯಂಟ್ ಇರುತ್ತೆ, ಇಲ್ಲಿ ಕೊಎಫಿಷಿಯಂಟ್ ಏನಿರುತ್ತೆ ಅದರದ್ದು ರೇಷಿಯೋ ತೊಗೊಂಬಿಟ್ರೆ ಅದೇ ಲಿಮಿಟು. ಡಿನಾಮಿನೇಟರ್ನಲ್ಲಿ ಏನಾದರೂ ಡಿಗ್ರಿ ಜಾಸ್ತಿ ಇದ್ದರೆ 0, ನ್ಯೂಮರೇಟರ್ನಲ್ಲಿ ಜಾಸ್ತಿ ಇದ್ದರೆ ಇನ್ಫಿನಿಟಿ. ಅರ್ಥ ಆಯ್ತಾ? ಇದನ್ನು ಬರ್ಕೊಳ್ಳಿ. ಇಲ್ಲಿ ಇರ್ತಕ್ಕಂಥ ಈ ರೆಸ್ಪಾನ್ಸು ಇನ್ನೆಲ್ಲೂ ಸಿಗ್ತಾನೂ ಇಲ್ಲ. ಬೇರೆ ಕಡೆ ನೀವು ನಿಮ್ಮ ಫ್ರೆಂಡ್ಸ್ ಮೂಲಕ ನೀವು ತಿಳ್ಕೊಬೋದು. ಇಲ್ಲಿ ಮಾಡೋಷ್ಟು ಅಚ್ಚುಕಟ್ಟಾಗೆ ಇನ್ನೆಲ್ಲೂ ನಡೀತಾ ಇಲ್ಲ CET ಕ್ರ್ಯಾಶ್ ಕೋರ್ಸ್. ಅದನ್ನು ಬೇಕಂದರೆ ನೀವು ಎಲ್ಲಿ ಬೇಕಾದರೂ ಟೆಸ್ಟ್ ಮಾಡಿ ಯಾರನ್ನಾದರೂ ಕೇಳಿ ನೋಡಿ. ಇಲ್ಲಿ ನಡೆಯೋವಂಥ ಅಚ್ಚುಕಟ್ಟಾಗೆ ಯಾವ ಪ್ರೈವೇಟ್ ಟ್ಯುಟೋರಿಯಲ್ಸ್ಗಳಲ್ಲೂ ಕೂಡ ನೀವು ಯಾವುದೋ ಲೀಡಿಂಗ್ ಇದೆಯಲ್ಲ, ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತಲ್ಲ, ಅಂಥವ್ರದ್ದು ಏನೂ ಇಲ್ಲ. ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್. ಇದಕ್ಕೆ ಎಲ್ಲರೂ ಹಾಸ್ಪಿಟಲ್ ರೂಲ್ ಅಂತ ಓದ್ತಾರೆ. ಆ್ಯಕ್ಚುಲಾಗಿ ಇದನ್ನು ಓದಬೇಕಾಗಿರೋದು ಲೋಪಿತಾಲ್ ರೂಲ್ ಅಂತ ಕರಿತೀವಿ. ಲೋಪಿತಾಲ್ ರೂಲ್ ಭಾಳ ಜನ ಮೇಷ್ಟ್ರು ಇನ್ನು ಇವತ್ತುವರೆಗೂ ಹಾಸ್ಪಿಟಲ್ ಅಂತಾರೆ. ನಾವು ಯಾವ ಹಾಸ್ಪಿಟ್ಲಿಗೆ ಹೋಗೋದು ಬೇಕಾಗಿಲ್ಲ. ನಾನು ಮುಂಚೆ ಹಾಸ್ಪಿಟಲ್ ಅಂತ ಇದ್ದೆ, ಆಮೇಲೆ ಯಾರೋ ನನಗೂ ಕರೆಕ್ಟ್ ಮಾಡಿದ್ರು. ಲೋಪಿತಾಲ್ ರೂಲ್ ಅಂತ ಹೇಳೋದು. ವಾಟ್ ಇಸ್ ದಿಸ್ ಲೋಪಿತಾಲ್ ರೂಲ್? ಈಗ ಇಫ್ ಯು ಆರ್ ಹ್ಯಾವಿಂಗ್ ಸಮಥಿಂಗ್ ಲೈಕ್ ಲಿಮಿಟ್ f of x by g of x as x is tending to a, it is in 0/0 form. ಏನು 0/0 ಫಾರ್ಮ್ ಅಂದರೆ, x is equal to a ಹಾಕ್ಕೊಂಡ್ರೆ ನ್ಯೂಮರೇಟರ್ 0 ಆಗಿಬಿಡುತ್ತೆ, ಡಿನಾಮಿನೇಟರ್ ಕೂಡ 0 ಆಗುತ್ತೆ. ಈ ಥರ ಇದ್ದಾಗ, ಫಾರ್ ಎಕ್ಸಾಂಪಲ್, I will give you limit 1 minus cos x by x square as x is tending to 0. ಇವಾಗ x equal to 0 ಹಾಕೊಂಡ್ರೆ ನ್ಯೂಮರೇಟರ್ ಏನಾಯಿತು? 1 minus cos 0. Cos 0 is 1. 1 minus 1 is 0. This is also 0. It is in what is known as 0/0 form. ಈ ಥರ ಇದ್ದಾಗ ಈ ರೂಲನ್ನು ಅಪ್ಲೈ ಮಾಡಿ. ಈ ರೂಲೇ ಹೇಳಿಲ್ಲ ನಾನಿನ್ನ. f of x, g of x as x is tending to a, if f of a and g of a are both 0
ಅಂದರೆ ಇಟ್ ಈಸ್ ಇನ್ 0/0 ಫಾರ್ಮ್ ಇದ್ದಾಗ ಏನು ಮಾಡಬೇಕು ಅಂದರೆ ಈ ಲಿಮಿಟ್ ಕಂಡುಹಿಡಿಬೇಕು ಅಂದರೆ ದಿಸ್ ಈಸ್ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ಎ. ಇಲ್ಲಿ ನೋಡ್ಕೊಳ್ಳಿ, ಡಿಫ್ರೆನ್ಷಿಯೇಟ್ ಮಾಡಬೇಕು ಎರಡನ್ನೂ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಕೋಶಂಟ್ ರೂಲ್ ಹಾಕಬಾರ್ದು. ಕೋಶಂಟ್ ರೂಲ್ ಏನು ಹೇಳಿ, u/v ಅಂತ ಇದೆಯಲ್ಲ ಅದನ್ನು ಹಾಕಬಾರ್ದು. ಇದನ್ನು ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. ಎಫ್ ಆಫ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಎಫ್ ಡ್ಯಾಶ್ ಆಫ್ ಬೈ ಜಿ ಡ್ಯಾಶ್ ಆಫ್ ಎಕ್ಸ್. ಇವಾಗ ಅಕಸ್ಮಾತಾಗಿ ಇದು ಕೂಡ 0 ಇದು ಕೂಡ 0 ಇದ್ದರೆ ಏನು ಮಾಡಬೇಕು, ಇನ್ನೊಂದು ಸಾರಿ ಅದನ್ನು ಅಪ್ಲೈ ಮಾಡಬೇಕು. ಇವಾಗ ಇದು ಕೂಡ 0/0 ಫಾರ್ಮ್ನಲ್ಲಿದ್ದಾರೆ. ಆವಾಗ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಬೈ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಎಲ್ಲ ಒಂದು ಕಡೆ ಇಲ್ಲೇ ಒಳ್ಳೆ ವ್ಯಾಲ್ಯೂ ಬಂತು ಅಂದರೆ ಇದೇ ಲಿಮಿಟು. ಇದು 0/0 ಇತ್ತು ಅಂದರೆ ಅವಾಗ ಇದು ಯಾವುದಾದ್ರೂ ಒಂದು ಒಳ್ಳೆ ವ್ಯಾಲ್ಯೂ ಬಂತು ಅಂದರೆ ಅದೇ ಲಿಮಿಟು. ಅದು 0/0 ಇತ್ತು ಅಂದರೆ ಇನ್ನೊಂದು ಸಾರಿ ಹಾಗೇ ರಿಪೀಟ್ ಮಾಡ್ತಾ ಹೋಗಬೇಕು ಅಂತ ಹೇಳುತ್ತೆ ಈ ರೂಲ್. ಎಲ್ಲಿ ತನಕ ಮಾಡಬೇಕು, ಎಲ್ಲೋ ಒಂದು ಕಡೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ, ಒಳ್ಳೆ ನಂಬರು 0/0 ಅಲ್ಲದೆ, ಆವಾಗ ಅದನ್ನು ಸ್ಟಾಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು 0/0. ಇದನ್ನು ನಾನೇನು ಮಾಡ್ತೀನಿ, ಲಿಮಿಟ್ ಎಕ್ಸ್ ಇಸ್ ಟೆಂಡಿಂಗ್ ಟು 0. ಓಕೆ, ಈ 1 - cos x ಡಿಫ್ರೆನ್ಷಿಯೇಟ್ ಮಾಡಿದ್ರೆ sin x. ಇಲ್ಲಿ x² ಡಿಫ್ರೆನ್ಷಿಯೇಟ್ ಮಾಡಿದ್ರೆ. ಸೊ ಇಲ್ಲಿ ಇದಕ್ಕೆ ಕೋಶಂಟ್ ರೂಲ್ ಹಾಕಬಾರ್ದು. ಇದನ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಇದನ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. ಸೊ 1 - cos x sin x ಬಂತು x². ಇವಾಗ ಇದು ನೋಡಿ, x = 0 ಹಾಕ್ಕೊಂಡ್ರೆ sin 0 is 0. ಇದು 0/0. ಅವಾಗ ನಾನೇನು ಮಾಡ್ತೀವಿ, ಇನ್ನೊಂದು ಸಾರಿ ರೂಲ್ ಅಪ್ಲೈ ಮಾಡ್ತೀನಿ. ಇನ್ನೊಂದು ಸಾರಿ ಅಪ್ಲೈ ಮಾಡ್ತೀನಿ ರೂಲ್ನ. sin x ಡಿಫ್ರೆನ್ಸಿಯೇಷನ್ ವೆರಿ ಗುಡ್ 2. ಇವಾಗ 1/2. ಸೊ ದಟ್ ಮೀನ್ಸ್ ದಿಸ್ ಲಿಮಿಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1/2. ಡಿಡ್ ಯು ಫಾಲೋ ದಿಸ್? ಬರ್ಕೊಳ್ಳಿ. ಇದೆಷ್ಟು ಬರ್ಕೊಂಡು ಇಲ್ಲಿ ಎಕ್ಸಾಂಪಲ್ ಅಂತ ಬರೀರಿ. ಎಕ್ಸಾಂಪಲ್ 1. ಪ್ರತಿಯೊಂದು ಸಾರಿನೂ ನಾವು ಲೋಪಿತಾಲ್ ರೂಲ್ ಹಾಕಬೇಕು ಅಂತ ಏನೂ ಇಲ್ಲ. ಇವಾಗ ಇದನ್ನು ಸ್ಟ್ಯಾಂಡರ್ಡ್ ರಿಸಲ್ಟಾಗಿ ಇಟ್ಕೊಂಬೇಡ. ಇವಾಗ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0 1 - cos x ಇದ್ದರೆ ಬೈ x² ಇದ್ದರೆ 1/2 ಅಲ್ಲಿ ಬರೀತೀವಿ. ಅದೇ ಥರ ಫಾರ್ ಎಕ್ಸಾಂಪಲ್ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0 1 - cos ax ಬೈ x² ಇದ್ದರೆ ಇದಕ್ಕೆ a²/2 ಅಂತ ಜ್ಞಾಪಕ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0 1 - cos ax ಬೈ 1 - cos bx ಇತ್ತು ಅಂತ ಇಟ್ಕೊಳ್ಳಿ. ಆವಾಗ a²/b². ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0 ದಯವಿಟ್ಟು ಮಾತಾಡಬೇಡಿ. cos ax ಮೈನಸ್ cos bx ಬೈ x² ಅಂತ ಇದ್ದರೆ ಇದಕ್ಕೆ b² ಮೈನಸ್ a²/2. ಸೊ ಇದೆಲ್ಲ ಇದರ ಒಂದು ಬೈ ಪ್ರಾಡಕ್ಟ್ ಇದು. ಇದನ್ನು ಇಫ್ ಯು ರಿಮೆಂಬರ್ ಅವರ್ ಪ್ರಾಬ್ಲಮ್ಸ್ ವಿಲ್ ಬಿಕಮ್ ವೆರಿ ಈಸಿ. ಟೈಮ್ ಸೇವಿಂಗ್ ಟೆಕ್ನಿಕ್ಸ್, ಶಾರ್ಟ್ಕಟ್ಸ್ ಅಂತಾರಲ್ಲ, ಅದಕ್ಕೆ ಇವೆಲ್ಲ ಬೇಕು. ದೇರ್ ಇಸ್ ಎ ಕರೆಕ್ಷನ್ ಹಿಯರ್. ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0 ಬರ್ಕೊಳ್ಳಿ. ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡಿಂಗ್ ಟು 0 ಇಲ್ಲಿ x = 0 ಹಾಕ್ಕೊಂಡ್ರೆ 5 ⁻0 1 ಮೈನಸ್ ಇಲ್ಲೂ ಕೂಡ 1 ಡಿವೈಡೆಡ್ ಬೈ 2 × 0. ಸೊ ದಿಸ್ ಇಸ್ ಇನ್ 0. ನಾವೇನು ಮಾಡಬೇಕು, ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 0
Denominator differentiation is 2. 5 to the power of x into log 2 minus 5 to the power of minus x into log 2 into minus 1. ಯಾಕಂದರೆ ಮೈನಸ್ ಎಕ್ಸ್ ಇದೆ, ಮೈನಸ್ ಎಕ್ಸ್ ಡಿಫ್ರೆನ್ಸಿಯೇಷನ್. ಈಗ ಎಕ್ಸ್ ಈಕ್ವಲ್ ಟು 0 ಹಾಕ್ಕೊಂಡ್ರೆ 5 ಟು ದಿ ಪವರ್ ಆಫ್ 0 ಇಂಟು ಲಾಗ್ 2 ಮತ್ತು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 5 ಟು ದಿ ಪವರ್ ಆಫ್ 0 ಇಸ್ 1 ಲಾಗ್ 2 ಅಲ್ಲ ಲಾಗ್ 2 ಅಂತ ಬರ್ತಿದ್ದೀನಿ, ಸಾರಿ ಮೇಡ್ ಎ ಮಿಸ್ಟೇಕ್, ಲಾಗ್ 5. ಸೊ ದಿಸ್ ಇಸ್ ಲಾಗ್ 5 ಪ್ಲಸ್ ಲಾಗ್ 5 by 2. So 2 log 5 by 2. So this will be just log 5. Log 5 is the answer. ಇದೆಯಾ ನೋಡಿ ಎಲ್ಲ ಆನ್ಸರು. ಇಲ್ಲಿ ನ್ಯೂಮರೇಟರ್ನ ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. 5 to the power of x is 5 to the power of x into log 5 minus 5 to the power of minus x ಗೆ 5 to the power of minus x into log 5 into minus x differentiation is minus 1. ಆಮೇಲೆ ಎಕ್ಸ್ ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. 2x ಇದೆಯಲ್ಲ 2 ಆಯಿತು. ನೆಕ್ಸ್ಟ್ ಡಿಫರೆನ್ಷಿಯೇಟ್ ಮಾಡಿಲ್ವಲ್ಲ, ಯಾಕೆ ಮಾಡಬೇಕು? ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 0/0 ಆಗಲ್ವಲ್ಲ, ಅದರಿಂದ ನಾವು ಡಿಫರೆನ್ಷಿಯೇಟ್ ಮಾಡಲ್ಲ, ಒಂದೇ ಸಾರಿ ಸಾಕಿದ್ದಕ್ಕೆ. ನ್ಯೂಮರೇಟರ್ 0 ಆಗಿದ್ದು ಡಿನಾಮಿನೇಟರು 0 ಆಗಿದ್ದಾಗ ಆವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕು ಸಪ್ರೇಟಾಗಿ. ಒಂದೇ ಒಂದು ಸಾರಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ನನಗೆ ಆನ್ಸರ್ ಸಿಕ್ಬಿಡ್ತು. ಇಲ್ಲೂ ಕೂಡ 0/0 ಆಗಿದ್ದರೆ ಆವಾಗ ಇದನ್ನು ಇನ್ನೊಂದು ಸಾರಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ನೆಸೆಸಿಟಿ ಇಲ್ಲ. ಆಯಿತಾ? ಆಗ್ಬೋದಾ? ಕ್ಯಾನ್ ಐ ಗೋ ಟು ದಿ ನೆಕ್ಸ್ಟ್ ಒನ್? tan of x square minus 1 ಇದಕ್ಕೂ ಬೇಕಂದ್ರೆ ಲೋಪಿತಾಲ್ ರೂಲ್ ಹಾಕೋಬೋದು. ಏನು ಮಾಡ್ತೀರಾ? ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 1 secant square of x square minus 1 into 2x divided by 1. ಕರೆಕ್ಟಾ? ಇವಾಗ x ಈಕ್ವಲ್ ಟು 1 ಹಾಕ್ತೀರಾ, ಇದು 2, ಇದು secant 0 is 1. x is equal to 1 ಹಾಕ್ತೀರಾ, x square minus 1 0, secant 0 is 1. So answer is 2 over. ಅರ್ಥ ಆಯ್ತಾ ಎಲ್ರಿಗೂ? ಪ್ರಾಬ್ಲಮ್. ಲಿಮಿಟ್ n tending to infinity 3 into 2 to the power of n plus 1 minus 4 into 5 to the power of n plus 1 divided by 5 into 2 to the power of n plus 7 to the power of n. ಇಲ್ಲಿ what I will do, first limit n tending to infinity, ಇಲ್ಲಿ 6 into 2 to the power of n ಬರಿಬೋದಾ ನೋಡಿ. 2 to the power of n plus 1, 2 into 2 to the power of n, ಆ 2ನ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೊಂಬಿಟ್ಟೆ 6 into 2 to the power of n. ಅದೇ ಥರ ಇಲ್ಲೇನಾಗತ್ತೆ 20 into 5 to the power of n. ವೆರಿ ಗುಡ್. ಡಿವೈಡೆಡ್ ಬೈ 5 into 2 to the power of n ಪ್ಲಸ್ 7 to the power. ಈಗ 2, 5 ಮತ್ತು 7 ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದು? 7. ವಾಟ್ ಐ ವಿಲ್ ಡೂ, I will divide both numerator and denominator by 7 to the power of n. ಏನು 7 to the power of n ಅಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ಅವಾಗ ಇಲ್ಲಿ ನೋಡಿ
limit n tending to infinity 6 into 2 by 7 to the power of n minus 20 into 5 by 7 to the power of n divided by 5 into 2 to the 2 by 7 to the power of n plus 1. ಅರ್ಥ ಆಯ್ತಾ ಎಲ್ರಿಗೂ? ಈಗ ಯಾವುದೇ ಒಂದು ನಂಬರನ್ನು ನೀವು ಇಫ್ ಇಟ್ ಈಸ್ ಲೆಸ್ ದೆನ್ 1, ಇಫ್ ಯು ಕೀಪ್ ಆನ್ ಮಲ್ಟಿಪ್ಲೈಯಿಂಗ್, ಇವಾಗ ಫಾರ್ ಎಕ್ಸಾಂಪಲ್ 1/2 ತಗೊಳ್ಳೋಣ. ಲೆಸ್ ದೆನ್ 1, 1/2 ಇಂಟು 1/2 ಇಂಟು 1/2 ಇಂಟು 1/2 ಅರ್ಧ ಮಾಡ್ತಾನೇ ಹೋಗ್ತೀರಾ, ಎಲ್ಲೋ ಒಂದು ಕಡೆ ಝೀರೋ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವೋ? ಸೊ ಯಾವುದೇ ಒಂದು ನಂಬರನ್ನು ಇಫ್ ಇಟ್ ಈಸ್ ಲೆಸ್ ದ್ಯಾನ್ 1 ಅದನ್ನು ಮಲ್ಟಿಪ್ಲೈ ಮಾಡ್ತಾ ಹೋದರೆ ಏನಾಗುತ್ತೆ? ಝೀರೋ ಆಗಿಬಿಡುತ್ತೆ, ವ್ಯಾನಿಷ್ ಆಗಿಬಿಡುತ್ತೆ. ಕರೆಕ್ಟ್? ಅದೇ ನಂಬರ್ 1ಗಿಂತ ದೊಡ್ಡದಾಗಿದ್ದರೆ ಅದನ್ನು ಮಲ್ಟಿಪ್ಲೈ ಮಾಡ್ತಾ ಹೋದರೆ ಇಟ್ ಬಿಕಮ್ಸ್ ವೆರಿ ವೆರಿ ಲಾರ್ಜ್, ಇಟ್ ವಿಲ್ ಬಿಕಮ್ ಇನ್ಫಿನಿಟಿ. ಸೊ ಅದರಿಂದ ವೆನ್ ಎನ್ ಈಸ್ ಟೆಂಡಿಂಗ್ ಟು ಇನ್ಫಿನಿಟಿ, ದಿಸ್ 2/7 ಡಿನಾಮಿನೇಟರ್ ಜಾಸ್ತಿ ಆಗಿರೋದ್ರಿಂದ 2/7 ವಿಲ್ ಬಿ ಲೆಸ್ ದ್ಯಾನ್ 1. ಅದನ್ನು ಮಲ್ಟಿಪ್ಲೈ ಮಾಡ್ತಾ ಮಾಡ್ತಾ ಹೋದರೆ ಇದಿಷ್ಟು ಝೀರೋ ಆಗಿಬಿಡುತ್ತೆ. ಅದೇ ಥರ ಇದು ಝೀರೋ ಆಗಿಬಿಡುತ್ತೆ, ಇದು ಝೀರೋ ಆಗಿಬಿಡುತ್ತೆ. 6 ಇಂಟು 0 ಮೈನಸ್ 20 ಇಂಟು 0 ಬೈ 5 ಇಂಟು 0 ಪ್ಲಸ್ 1 ಅಷ್ಟೇ. ದಿಸ್ ವಿಲ್ ಬಿ ಸೇಮ್ ಆ್ಯಸ್ 6 ಇಂಟು 0 minus 20 into 0 by 5 into 0 plus 1. So the final answer will be 0. ಅರ್ಥ ಆಗ್ತಿದೆಯಾ? ರೈಟ್. Fifth problem. Limit n tending to infinity n into sine of 2 pi by 3n into cos of 2 pi by 3n. ನೋಡಿ ಇಲ್ಲಿ ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ, ಇದು ಸೈನ್ ಥೀಟಾ ಕಾಸ್ ಥೀಟಾ ಇದೆ. ಸೈನ್ ಥೀಟಾ ಕಾಸ್ ಥೀಟಾ ಇಸ್ ಸೈನ್ 2 ಥೀಟಾ ಬೈ 2. ಸೊ ಫಸ್ಟ್ ಕೆಲಸ ನಾನು ಲಿಮಿಟ್ n ಟೆಂಡಿಂಗ್ ಟು ಇನ್ಫಿನಿಟಿ n ಇಂಟು ಸೈನ್ ಆಫ್ 4 pi by 3n ಡಿವೈಡೆಡ್ ಬೈ 2 ಬರುತ್ತೆ. ಕರೆಕ್ಟಾ? ಸೈನ್ ಥೀಟಾ ಕಾಸ್ ಥೀಟಾ is sin 2 theta by 2. ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲೇ ಈ 4 pi by 3n ಇದೆ. ಸೊ ಐ ವಿಲ್ ಮಲ್ಟಿಪ್ಲೈ ಬೈ 4 pi by 3n ಇಂಟು 4 pi by 3n. ಅವಾಗ ಈ n ಇಲ್ಲಿ ಕ್ಯಾನ್ಸಲ್ ಆಗೋಯ್ತು. ಕರೆಕ್ಟಾ? This is something like sin theta by theta. What is sin theta by theta as theta tending to 0? ಬೇಕು ಅಂದರೆ ಇದನ್ನು what I will do is 4 pi by 3n equal to y ಅಂತ ಇಟ್ಕೊಳ್ತೀವಿ. n is tending to infinity, y is tending to 0. ಸೊ ಅದರಿಂದ ಇದು ಲಿಮಿಟ್ y ಟೆಂಡಿಂಗ್ ಟು 0 sin y by 2y into 4 pi by 3. 2 1s are 2 2s are. Correcta? So this is sin y by y is 1. So your answer is 2 pi by 3. ಅಷ್ಟೇ ಆನ್ಸರ್. ಈ ಥರ ಮ್ಯಾನಿಪ್ಯುಲೇಷನ್ಸ್ ಕಲ್ತಿರಬೇಕು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ವೆರಿ ಗುಡ್. ಓನ್ಲಿ ದೀಸ್ ಸ್ಟೂಡೆಂಟ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ದಿ ಅದರ್ ಸ್ಟೂಡೆಂಟ್ಸ್, ಯು ಆರ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್? ಹಾಂ.
ಸ್ವಲ್ಪ ವಾಯ್ಸ್ ಕೇಳಿಸ್ತು. ನಾರ್ಮಲಾಗೆ ಈ ಪ್ರಾಬ್ಲಮ್ನ ಏನು ಮಾಡ್ತಾರೆ, ರ್ಯಾಷ್ನಲೈಸ್ ಮಾಡಿ ಎಲ್ಲ ಕಷ್ಟಪಡ್ತಾರೆ. ನಾವೇನು ಮಾಡೋಣ, ಎಕ್ಸ್ ಈಕ್ವಲ್ ಟು ಎ ಹಾಕಿದ್ರೆ ನ್ಯೂಮರೇಟರ್ ಏನಾಯಿತು, ರೂಟ್ ಆಫ್ 3a ಮೈನಸ್ ರೂಟ್ ಆಫ್ 3a 0. ಡಿನಾಮಿನೇಟರ್ ರೂಟ್ ಆಫ್ 4a ಮೈನಸ್ ರೂಟ್ ಆಫ್ 4a ಅಂದರೆ 2 ರೂಟ್ a, 2 ರೂಟ್ a ಮೈನಸ್ 2 ರೂಟ್ a, 0/0 ಫಾರ್ಮ್. ಸೊ ನಾವೇನು ಮಾಡಬೇಕು, ಲಿಮಿಟ್ ಎಕ್ಸ್ಟೆಂಡಿಂಗ್ ಟು a 1/2 ರೂಟ್ ಆಫ್ a plus 2x into 2 minus 1/√3 into 1/2 root x divided by 1/2 root of 3a plus x minus 2/2 root x. ಕರೆಕ್ಟ್ ಇದೆಯಾ? ಸೊ ಇಲ್ಲಿ 2 ಕಾಮನ್ ತಗೊಂಡು ಇಲ್ಲೂ 2 ಕಾಮನ್ ತಗೊಂಡು ಕ್ಯಾನ್ಸಲ್ ಮಾಡಿಬಿಡ್ಬೋದು. ಓಕೆ, ಸೊ ನಮಗಿವಾಗ ಏನು ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಈ 2 ಎಲ್ಲ ಹೋಯ್ತು ಅಂತ ಇಟ್ಕೊಳ್ಳಿ, ಈ 2 ಎಲ್ಲ ಹೋಯ್ತು, ಎ ಸಬ್ಸ್ಟಿಟ್ಯೂಟ್ ಮಾಡೋಣ. 2/√3a minus 1/√3 into root a divided by 1 by ಅದೇ 2 root a minus 1/2 root a. ಸೊ ಇದನ್ನು 2 minus 1 1 that is 3 into a 1 that is 1/√3 into root a ಬರುತ್ತೆ. ನೆಕ್ಸ್ಟ್ ಇಲ್ಲೇನು ಬರುತ್ತೆ, ಇಲ್ಲಿ 2 ಅಲ್ವಾ, 2/√a ಬರಬೇಕು. ಇಲ್ಲೂ 1/√a. ಕರೆಕ್ಟ್ 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 ಅಲ್ಲ, ಕರೆಕ್ಟ್ ಆಗಿದೆ, ಕರೆಕ್ಟಾ? ಹಾಗಾದರೆ ಇದನ್ನು ಯಾವ ಥರ ಬರೀತೀರಾ, -3 ಕರೆಕ್ಟಾ, -3/2 ರೂಟ್ ಎ. ಸೊ ಈ ರೂಟ್ ಎಲ್ಲಿ ಹೊರಟಾಯ್ತು, ಸೊ ಇವಾಗ ಮೈನಸ್ ಬರುತ್ತೆ, ಮೈನಸ್ ಈ 2 ಬರುತ್ತೆ ಮೇಲ್ಗಡೆ, 2/√3. 2/√3ನಾ 3√3ನಾ? 3√3 ಆನ್ಸರ್ ಇದೆಯಾ ನೋಡಿ. ಸೊ -2/3√3. ಮೈನಸ್ ಇಲ್ವಾ? ಯಾಕೆ ಮೈನಸ್ ಇಲ್ಲ ಅಲ್ಲಿ? ತಪ್ಪು ಮಾಡಿದ್ದೀವ ನೋಡಿ, ನೋಡಿ ಚೆಕ್ ಮಾಡಿ, ಏನೋ ಸಬ್ಸ್ಟಿಟ್ಯೂಷನ್ ತಪ್ಪು ಮಾಡಿದ್ದೀನ ಅಂತ. ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡಬೇಕಾ? ನನಗೆ 2 ಸರಿ ಕೆಲಸ ಮಾಡಿಸ್ತೀರಾ ನೀವು. ರೈಟ್, ಇದು ಕರೆಕ್ಟಾಗಿ ಬರ್ಕೊಂಡಿದ್ದೀನಾ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ, ಇಲ್ಲೂ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಇದ್ಯಾಕಿದು ಅಲ್ವಾ? ಹೆದರ್ಕೊಂಬಿಟ್ಟೆ. ಈಗ ಕರೆಕ್ಟ್ ಇದೆಯಾ? ಕರೆಕ್ಟಾ? ಬರ್ತೀನಿ ಇರಿ.
ಇಲ್ಲಿ 1/2 ರೂಟ್ ಆಫ್ 3a ಪ್ಲಸ್ ಎಕ್ಸ್ ಇಂಟು 1 3 ಆಗಿ ಬರುತ್ತೆ. 3a ಇಸ್ ಅ ಕಾನ್ಸ್ಟೆಂಟ್ ಮೈನಸ್ 2/2 ರೂಟ್ ಎಕ್ಸ್. ಸರಿ ಇದೆಯಾ? ಈ ಟು ಕ್ಯಾನ್ಸಲ್ ಆಗೋಯ್ತು. ಕರೆಕ್ಟಾ? ಅವಾಗ ನಮಗೆ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು ಎ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2/2 ರೂಟ್ ಆಫ್ 3a ಮೈನಸ್ ರೂಟ್ 3/√a ಡಿವೈಡೆಡ್ ಲಿಮಿಟ್ ಆಗಿ ಬರೀಬೇಕು, ಬೇಕಾಗಿಲ್ಲ. ನೆಕ್ಸ್ಟು 1/ that is 2√a ಮೈನಸ್ 2/√a. ಸಿಂಪ್ಲಿಫೈ ಮಾಡಿ ಇವಾಗ ನೀವೇ. ನಾನು ಮಾಡಬೇಕಾ ಇದನ್ನು ಸಿಂಪ್ಲಿಫಿಕೇಶನ್? ಓ ಸರಿಯಾಗಿದ್ದೀರಾ? ಸಿಂಪ್ಲಿಫೈ ಮಾಡಿರಿ. ಟೂ ಬೈ 3√3 ಇದೆಯಾ ಇವಾಗ? ನಮಗೂ ನಿಮಗೂ ಏನೂ ವ್ಯತ್ಯಾಸ ಇಲ್ಲ. ನಾನು ಮಿಸ್ಟೇಕ್ ಮಾಡ್ತೀನಿ, ನೀವು ಮಾಡ್ತೀರಾ. ನೀವು ನಮಗಿಂತ ಬೆಟ್ರ್ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ವೆರಿ ಬ್ಯಾಡ್. ಯಾವತ್ತು ಟೀಚರ್ಸ್ಗಿಂತ ಸ್ಟೂಡೆಂಟ್ಸ್ ಬೆಟ್ರಾಗಿರ್ಬೇಕಂತೆ ಅಲ್ವಾ? ಹಾಂ.